ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಟಿ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಬ್ಲಾಗಿನ ಸ್ಪೆಷಾಲಿಟಿ ಏನಂದರೆ ದಸರಾ ನಡೀತಿದೆ, ನವರಾತ್ರಿ ಸ್ಪೆಷಲ್ ನೋಡಿ. ನಮ್ಮ ಮನೇಲಿ ನವರಾತ್ರಿಗೆ ಚಾಮುಂಡೇಶ್ವರಿ ಕೂರಿಸ್ತೀವಿ, ಅಂದರೆ ಪೂಜೆ ಮಾಡ್ತೀವಿ ಚಾಮುಂಡೇಶ್ವರಿದು ನೋಡಿ. ನವರಾತ್ರಿ ಸ್ಪೆಷಲ್. ಓಕೆ ಬನ್ನಿ ಇವಾಗ ಹೊರಡೋಣ. ಕಾಲೇಜಿಗೆ ಟೈಮ್ ಆಯಿತು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗಬೇಕು ಇವಾಗ, ಅಪ್ಪ ಬರ್ತಾರೆ, ಹೋಗಿ ಟೌನಲ್ಲಿ ಸಿಗೋಣ ಬನ್ನಿ. ಕಾಲೇಜ್ ಹತ್ರ ಬಂದಾಯಿತು. ಕಾಲೇಜ್ ಇವತ್ತು ಸಂಜೆ ತನಕ ಇದೆ, ಸಾಟರ್ಡೇ ಆದರೂ. ಇವಾಗ ಹೋಗಿ ಕ್ಲಾಸಿಗೆ ಹೋಗ್ಬೇಕು. ಇಂಟರ್ನೆಲ್ಸ್ ಇದೆ 2, ಬೆಳಗ್ಗೆ 1 ಮಧ್ಯಾಹ್ನ 1. ಇಂಟರ್ನೆಲ್ಸ್ ಮುಗಿಸ್ಕೊಂಡು ಹೋಗ್ಬೇಕು ಗೈಸ್. ಹೋಗೋಣ ಬನ್ನಿ ಒಳಗೆ. ಹೆವಿ ಪ್ರಿಪ್ರೇಷನ್ಸ್ ಗೈಸ್. ನಮ್ಮ ಬಾಸ್ ಇವರು, ನಮ್ಮ ಬಾಸು ಹುಲಿ ಚೇತು. ಏನ್ ಮಾಡ್ತಿದ್ದೀರು? ಇಷ್ಟು ದಿನದಲ್ಲಿ ಇಂಟರ್ನೆಲ್ಸಿಗೆ ಭಯ ಆಯ್ತಾರದೆ ಇವತ್ತು. ಶ್ರವಣ್ಗಡ ನೋಡಿ ಗೈಸ್, ಇಲ್ಲಿ ಹೆಂಗಿದೆ ರಿಜಿಸ್ಟರ್ ನಂಬರ್ ಅಂತಿದೆ. ರಿಜಿಸ್ಟರ್ ನಂಬರಿಗೆ 110 ME ಅವ್ನ ನಂಬರ್ ಬರುತ್ತೆ ಸರ್, ಆಯ್ತಾ. ಇಲ್ಲಿ ನೇಮ್ ಹತ್ರ ಶ್ರವಣ್ಗಡ ಬರಬೇಕು, ಅದು ಬಿಟ್ಟು ರಿಜಿಸ್ಟರ್ ನಂಬರ್ ಅದೇ ಇಲ್ಲೇ ಗೊತ್ತಾಯ್ತು. ಸರಿ ಓದಿದಾರೆ ನಮ್ಮ ಮಾಮಂದಂತೂ ಕ್ಯಾಲ್ಕುಲೇಷನ್ ಸೈಕು. ಇರ್ಲಿ ಬಿಡು, ನಿನ್ನ ಯಾರು ನೋಡಲ್ಲ. ಕಿರಣ್ ಸರ್ ಕ್ಲಾಸಲ್ಲಿ ಶ್ರವಣ್ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾನೆ, ಏನೇನೋ ಮಾಡ್ತೇನೆ. ಈ ಸರ್ಕ್ಯೂಟ್ ಮಾಡಬೇಕು ಗೈಸ್, ಇದೇನ ಈ ಸರ್ಕ್ಯೂಟು ಅಲ್ಲಿ ಮಾಡ್ತಾ ಇದ್ದಾನೆ ಗೈಸ್ ಅವನು ನೋಡಿ. ಶ್ರವಣ್ ಏನೇನೋ ಮಾಡ್ಬೇಡ ಕಣೋ, ಸ್ವಲ್ಪ ಈ ಕಡೆ ನೋಡ, ಇಲ್ಲಿ ನೋಡ. ಕ್ಲಾಸಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಹೇಳಿ ಇನ್ನೊಂದ್ಸಲಿ ಗೈಸ್. ಇವಾಗ ಕಾಲೇಜ್ ಮುಗಿದು ಬಂದು ಊಟ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಮತ್ತೆ ಇಂಟರ್ನಲ್ಸ್ ಇದೆ, ಹೋಗಿ ಇಂಟರ್ನಲ್ಸ್ ಬರೀಬೇಕು. ಅದಕ್ಕೆ ಸುಮ್ಮನೆ ಅಂದ್ಕೊಂಡಿದೆ. ಅವಿಕ್ತ ಬಂದು ಆಟ ಆಡ್ತದೆ ಹೇಳ ನನ್ನ ಜೊತೆ ಗೈಸ್. ಹೇಳವ ಮಾಮನವ, ಹೇಳು ಮಾಮ. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಬಂದಾಯ್ತು ಗೈಸ್. ಇವಾಗ ಕೋಚಿಂಗಿಗೆ ಹೋಗ್ಬೇಕು. ಅದು ಕ್ಲಾಸ್ ಮುಗಿಸಿ ಮಳೆ ಗೈಸ್. ಇದಂತೂ ನನ್ನ ಅವಸ್ಥೆ ನೋಡಂಗಿಲ್ಲ, ಫುಲ್ ನೆಂದೋಗಿದ್ದೀನಿ. ಹಿಂದ್ಗಡೆ ಅಂತೂ ಬಿಡಂಗಿಲ್ಲ, ಬಿಡ್ದಂಗೆ ಮಳೆ ಹೊಡಿತಿದೆ 3 ಗಂಟೆಯಿಂದ. ಇವಾಗ ಕೋಚಿಂಗಿಗೆ ಹೋಗಿ ಮತ್ತೆ ನನ್ನ ತಂಗಿ ಬಂದು ಹೇಳಂತೆ ತೀಕ್ಷ್ಮ, ಗೊತ್ತಿಲ್ಲ ಮೀಟ್ ಆಗ್ತಾಳೋ ಇಲ್ಲೋ. ಮೀಟ್ ಆದರೆ ತೋರಿಸ್ತೀನಿ ಗೈಸ್, ಹೋಗಿ ಮೀಟಾಗಿ ಆಮೇಲೆ ಹೇಳ್ತೀನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು. ಇವಾಗ ಕೋಚಿಂಗಿಗೆ ಹೋಗ್ಬೇಕು. ಕೋಚಿಂಗಿಗೆ ಹೋಗಿ ಮುಗಿಸಿ ಆಮೇಲೆ ತೀಕ್ಷ್ಮ ಸಿಗ್ತಾಳೆ. ತೀಕ್ಷ್ಮನ ಜೊತೆ ಮಾತಾಡೋಣ, ಒಂದು ಸ್ವಲ್ಪ ಮಾತಾಡಿ ಆಮೇಲೆ ಮನೆಗೆ ಹೋಗೋಣ ಗೈಸ್. ಬನ್ನಿ ನೋಡೋಣ ಗೈಸ್. ಇವಾಗ ವರ್ಕೌಟ್ ಸ್ಟಾರ್ಟ್ ಆಗಿದೆ ಗೈಸ್. ಸರಿ ಜಿಮ್ಮಿಗೆ ಕಳಿಸಿ ಎಷ್ಟೋ ದಿನ ಆಗಿದೆ ಜಿಮ್ ಹೋಗಿ ನೋಡಿ. ಅಲ್ಲಿ ಶ್ರೀನಿವಾಸ್ ಅಂತ ಅವನು. ಮುಖ ಮುಚ್ಚಿಬಿಡ ತೋರ್ಸು. ಗೈಸ್ ವರ್ಕೌಟ್ ಎಲ್ಲ ಮುಗಿಸಾಯ್ತು, ತಿರ್ಗದೇ ಇಲ್ಲ ಅಂತಾನೆ ಚಿನಿ. ಇವಾಗ ಹೋಗಿರು, ಫುಲ್ ಹೆವಿ ವರ್ಕೌಟ್ ಮಾಡವನೆ, ತಿರ್ಗದೇ ಇಲ್ಲ ಅಂತಾನೆ ಗೈಸ್. ನಮ್ಮ ಡಿಗ್ರಿ ದೋಸ್ತ ಗೈಸ್. ನಾನು ಇವನೊಬ್ಬಂದು ಹೇಳಿರ್ಲಿಲ್ಲ ಅಷ್ಟೇ, ಫುಲ್ ಸಣ್ಣರಿಂದ ನಾನು ಇವನು ಸಮರ್ಥ ಎಲ್ಲ ಫ್ರೆಂಡ್ಸು. ಸರಿ ಗೈಸ್, ಇವಾಗ ವರ್ಕೌಟ್ ಮುಗೀತು. ಅದೇ ಅವಳನ್ನ ಮೀಟಾಗಿ ಮೀಟಾಗಿ ಹೋಗ್ಬೇಕು. ಸರಿ ಸಿನಿ, ಆಮೇಲೆ ಸಿಗೋಣ. ನಾಳೆ ಫೋನ್ ಮಾಡು. ಹಾಂ, ನಾಳೆ ಸಂಡೇ, ಓನ್ಲಿ ಫಂಡೇ. ಸರಿ ಗೈಸ್, ಮತ್ತೆ ರೀ ಎಂಟ್ರಿ ಆಫ್ ತೀಕ್ಷ್ಮ.
ಇವಳಿದ್ರೆ ಏನೋ ಒಂಥರ ನನ್ನ ಯೂಟ್ಯೂಬ್ ಚಾನಲ್ಗೆ ಲಕ್ಕು. ನೀನು ಬಂದಾಗೆಲ್ಲ ಜಾಸ್ತಿ ವ್ಯೂಸ್ ಹೋಗ್ತವೆ. ನೀವಂದ್ರೆ ಸುಮ್ಮನೆ ಅದಕ್ಕೆ ಹೇಳಿದಂಗೆ. ಇನ್ನ ಇಬ್ರು ಕ್ಯಾಂಡಿಡೇಟ್ಸ್ ಕಮ್ಮಿ ಇದ್ದಾರೆ. ಆ ಕ್ಯಾಂಡಿಡೇಟ್ಸ್ ಇನ್ನೊಂದು 4 ದಿನದಲ್ಲಿ ಬರ್ತಾರೆ. ಒಂದು ಕ್ಯಾಂಡಿಡೇಟು ರಕ್ಷಾ, ಆ ಕ್ಯಾಂಡಿಡೇಟ್ ಇದು ಇಲ್ಲ ಏನೇನು ಎಂತೆಂಥವ್ರೆಲ್ಲ ಬರ್ತಾರೆ. ಒಳ್ಳೆ ಗೈಸ್, ತೀಕ್ಷ್ಮ ಅವರಿಗೆ ಬೀಳ್ಕೊಡುವೆ ಸಮಯ ಇವಾಗ. ನೆಕ್ಸ್ಟ್ ಇನ್ಯಾವಾಗ ಸಿಗ್ತಾಳೋ ಗೊತ್ತಿಲ್ಲ. ನಾವೇ ಯಾವಾಗಾರು ಬೇರೆಯವ್ರಿಗೆ ಹೋಗ್ಬೇಕು ಗೈಸ್. ನೋಡೋಣ, ಇವ್ರ ಅಪ್ಪಂಗೆ ಒಪ್ಪಿಸಿ ಕರ್ಕ ಬರೋದಾದ್ರೆ ನೋಡೋಣ. ಇವಳು ಕೇಳಕ್ಕೆ ಟ್ರೈ ಮಾಡ್ತಾನೆ ಇದ್ದಾಳೆ, ಒಪ್ಪಂಗಿಲ್ಲ. ನೋಡೋಣ, ಒಪ್ಪಿದ್ರೆ ಹೋಗಿ ಕೇಳ್ಕೊಬೋಣ ಗೈಸ್. ಓಕೆ, ಇವಾಗ ಮನೆಗೆ ಹೋಗ್ಬೇಕು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೇತಕ್ ಶೆಟ್ಟಿ ಬ್ಲಾಗ್ಸ್. ಮುಂದಿನ ವಿಡಿಯೋ ಸಿಗೋಣ. ಬಾಯ್.